ನಮಸ್ಕಾರ, ವೆಲ್ಕಮ್ ಟು ಮೈ ಲಾಗ್. ಇದು ಮಂಡೇ ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಯಾವ ರೀತಿ ಇತ್ತು ಎಲ್ಲವನ್ನ ತಿಳಿಸ್ತೀನಿ. ಅದಕ್ಕೂ ಮೊದಲೇ ಈ ರಂಗೋಲಿಯನ್ನು ನೋಡ್ಕೊಂಡು ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಮಂಡೇ ಮಾರ್ನಿಂಗ್, ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನೀರು ಬಿಟ್ಟಿದ್ರು, ಕಾವೇರಿ ವಾಟರು. ನಾನು ಸಹ ನೀರನ್ನೇ ಹಿಡ್ಕೊಂಡೆ ಸ್ನಾನ ಮಾಡಿಕೊಂಡು ಇವಾಗ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ.
ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆ ಬೇಗನೆ ಎದ್ದಿದ್ನಲ್ಲ, ಹಾಗಾಗಿ ನನಗೆ ಒಂದು ಲೋಟ ಟೀ ಬೇಕಾಗಿತ್ತು. ಇವಾಗ ಟೀ ಮಾಡಿಕೊಂಡು ಕುಡ್ಕೊಂಡು ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ನಾನು ಸಿಮ್ಲಾ ಮಿರ್ಚಿ ಬಾತನ್ನು ಮಾಡ್ತಾ ಇರೋದು ಬ್ರೇಕ್ಫಾಸ್ಟ್ಗೆ. ನಾನು ಆಲ್ರೆಡಿ ರೆಸಿಪಿನ ಚಾನಲಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ನಾನಿಲ್ಲಿ ತೋರಿಸ್ತಾ ಇಲ್ಲ. ನೀವು ಏನಾದರೂ ನಿಮಗೆ ಆ ರೆಸಿಪಿ ಬೇಕು ಅಂತಂದರೆ ಆ ಚಾನಲ್ನ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಗುರುವಾರ ಭೀಮ್ ಅಮಾವಾಸ್ಯೆ ಇದೆ, ಜುಲೈ 24 ಭೀಮ್ ಅಮಾವಾಸ್ಯೆ ಇದೆ. ಭೀಮ್ ಅಮಾವಾಸ್ಯೆ ಯಾವ ರೀತಿ ಸಿಂಪಲ್ಲಾಗಿ ಪೂಜೆ ಯಾವ ರೀತಿ ಮಾಡ್ಕೊಬಹುದು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆಯೂ ಸಹ ತಿಳಿಸ್ಕೊಡ್ತೀನಿ. ಯಾವ ಸಮಯದಲ್ಲಿ ಪೂಜೆನ ಮಾಡ್ಕೊಬೇಕು, ಯಾವ ಸಮಯದಲ್ಲಿ ಗಂಡನ ಪಾದ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ತಿಳಿಸ್ತೀನಿ. ನಾನು ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಿಲ್ಲ, ನನಗೆಷ್ಟು ತಿಳಿದಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ಈ ಭೀಮ್ ಅಮಾವಾಸ್ಯೆ ನವದಂಪತಿಗಳಿಗೆ ಒಂಥರ ಸ್ಪೆಷಲ್ ಅಮಾವಾಸ್ಯೆ ಅಂತಲೇ ಹೇಳಬಹುದು. ಮೊದಲನೇ ಭೀಮ್ ಅಮಾವಾಸ್ಯೆ ಆಗಿರುತ್ತೆ ಅವ್ರಿಗೆ. ಈ ಭೀಮ್ ಅಮಾವಾಸ್ಯೆಯನ್ನು ಜ್ಯೋತಿರ್ ಭೀಮೇಶ್ವರ ವ್ರತ, ಪತಿ ಸಂಜೀವಿನಿ ಪೂಜೆ ಅಂತಲೂ ಕರೀತಾರೆ. ದಿವಾನಿ ಅಮಾವಾಸ್ಯೆ ಪೂಜೆ, ಆಷಾಢ ಅಮಾವಾಸ್ಯೆ ಪೂಜೆ ಅಂತಲೂ ಸಹ ಕರೀತಾರೆ. ಈ ಅಮಾವಾಸ್ಯೆ ಈ ವರ್ಷ ಬಂದು ಜುಲೈ 24 ಬೆಳಗಿನ ಜಾವ 2:29 ಈ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಅದು ಶುಕ್ರವಾರ 12:40 ಎಂಡ್ ಆಗುತ್ತೆ, ಮಧ್ಯರಾತ್ರಿ 12:40 ಎಂಡ್ ಆಗುತ್ತೆ. ನಾವು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೊಬೇಕು ಅಂತಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 4:38 ಸ್ಟಾರ್ಟ್ ಆಗಿ 5:23 ಎಂಡ್ ಆಗುತ್ತೆ ಬ್ರಾಹ್ಮಿ ಮುಹೂರ್ತ. ಈ ಸಮಯದೊಳಗಡೆ ನಾವು ಪೂಜೆ ಮಾಡ್ಕೋಬೇಕು. ಅಂತಂದರೆ ವ್ರತ ಇರುತ್ತೆ. ಕೆಲವೊಂದು ಮನೆಗಳಲ್ಲಿ ದೀಪನ ಇಟ್ಟು ಈಶ್ವರ ಪಾರ್ವತಿ ಪೂಜೆ, ಈಶ್ವರ ಮತ್ತು ಪಾರ್ವತಿ ಫೋಟೋನ ಇಟ್ಟು ಪೂಜೆ ಮಾಡ್ತಾರೆ. ಆ ರೀತಿ ಪದ್ಧತಿ ಇರುತ್ತೆ. ಕೆಲವೊಂದು ಮನೆಗಳಲ್ಲಿ ಮಾಮೂಲಿ ಸಿಂಪಲ್ಲಾಗಿ ಪೂಜೆ ಮಾಡಿ ಗಂಡನ ಪಾದ ಪೂಜೆಯನ್ನು ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಆ ಪದ್ಧತಿನ ಅನುಸರಿಸಬಹುದು. ಅದೇ ಆ ಸಮಯದಲ್ಲಿ ಪೂಜೆ ಮಾಡ್ಕೊಬೇಕು. ಒಂದು 5:23 ಒಳಗಡೆ ಪೂಜೆನ ಮುಗಿಸಿ ನೆಕ್ಸ್ಟ್ ನೀವು ನಿಮ್ಮ ಗಂಡನ ಪಾದ ಪೂಜೆಯನ್ನು ಮಾಡಬಹುದು. ಅದು ಆಗಿಲ್ಲ ಅಂತಂದರೆ ಬೆಳಗ್ಗೆ 9:51 ಸ್ಟಾರ್ಟ್ ಆಗುತ್ತೆ ಒಂದು ಶುಭ ಮುಹೂರ್ತ, 11:52 ಎಂಡ್ ಆಗುತ್ತೆ. ಈ ಸಮಯದಲ್ಲಿ ನೀವು ಸಹ ಪೂಜೆಯನ್ನು, ನಿಮ್ಮ ವ್ರತನ ಮುಗಿಸಿ ನೀವು ಗಂಡನ ಪಾದ ಪೂಜೆಯನ್ನು ಮಾಡ್ಕೋಬಹುದು. ನೀವು ಇಲ್ಲ ಅಂತಂದರೆ 4 ಗಂಟೆ ಮೇಲೆ ನೀವು ಪೂಜೆಯನ್ನು ಮಾಡ್ಕೊಬಹುದಾಗುತ್ತೆ. ಬೆಳಗಿನ ಸಮಯದಲ್ಲಿ ಪೂಜೆಯನ್ನು ಮುಗಿಸ್ಕೊಳ್ಳೋದು ಉತ್ತಮ. ನಾನು ಯಾವ ರೀತಿ ಪೂಜೆಯನ್ನು ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.